2024 ಕ್ರೋಧಿನಾಮ ಸಂವತ್ಸರದ ಮಕರ ರಾಶಿ. ಮಕರ ರಾಶಿಯವರಿಗೆ ಗುರು ವರ್ಷಾರಂಭದಿಂದ 1/5/2024 4ನೇ ಗುರು ಮೇಷರಾಶಿಯಲ್ಲಿದ್ದು, ವರ್ಷದ ಪೂರ್ವ ಕೆಲವು ದಿನಗಳು ಸಾಮಾನ್ಯ ಫಲ ಇರುವಂಥದ್ದು. ಬಹು ಜಾಗರೂಕತೆಯಿಂದ ಮನೆತನ ನಡೆಸಿಕೊಂಡು ಹೋಗುವಂಥದ್ದು ಒಳ್ಳೆಯದು. ಆಲಸ್ಯತನ ಒಳ್ಳೆಯದಲ್ಲ. ಬಹು ಜಾಗರೂಕತೆಯಿಂದ ಮಾಡುವಂಥ ಕೆಲಸಗಳನ್ನು ಮರಿಬೇಡಿ. ಇನ್ನು ದೇವತಾರಾಧನೆ, ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಉತ್ತಮವಾಗಿರತಕ್ಕಂಥ ಫಲ ದೊರೆಯುವಂಥದ್ದಾಗ್ತದೆ. ಕೋರ್ಟ್ ಕಚೇರಿ ಕೆಲಸಗಳನ್ನು ಮುಂದುವರಿಸುವಂಥದ್ದು, ನೆರೆಹೊರೆಯವರಿಂದ ಕಾರಣಗಳು ಇಲ್ಲದೆ ಕಿರಿಕಿರಿ ಉಂಟಾಗುವಂಥದ್ದಾಗ್ತದೆ. ಇನ್ನು 1/5/2024 ನಂತರ ವರ್ಷ ಪೂರ್ತಿ 5ನೇ ಗುರು ಪಂಚಮ ಗುರು ಅಂದರೆ ವೃಷಭ ರಾಶಿಯಲ್ಲಿ ಗುರು ಬರುವುದರಿಂದ ಗ್ರಹಗತಿಗಳು ಅನುಸಾರವಾಗಿ ಎಂಥದ್ದೇ ಪರಿಸ್ಥಿತಿ ಬಂದರೂ ಸಹ ಪ್ರತಿದಿನ ಸುಧಾರಿಸಿ ಅಭಿವೃದ್ಧಿ ಹಾದಿಯನ್ನು ಹಿಡಿಯುವಂಥವ್ರಾಗ್ತೀರಿ. ವರ್ಷಾಂತಕ್ಕೆ ಆರ್ಥಿಕ ಅನುಕೂಲಗಳು ಹೆಚ್ಚಾಗುವಂಥದ್ದಾಗ್ತದೆ. ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮಂತ ಆಗುವಂಥದ್ದಾಗ್ತದೆ. ಮಡದಿ ಮಕ್ಕಳೊಡನೆ ಸಂತೋಷದಲ್ಲಿ ಕಾಲ ಕಳೆಯುವಂಥವ್ರಾಗ್ತೀರಿ. ಮನೆ ಅಭಿವೃದ್ಧಿ ಪಥದಲ್ಲಿ ಸಾಗುವಂಥದ್ದಾಗ್ತದೆ. ವ್ಯಾಪಾರ ವ್ಯವಹಾರಗಳೆಲ್ಲವೂ ಅಂದುಕೊಂಡಂತೆ ಆಗುವಂಥದ್ದಾಗ್ತದೆ. ಇನ್ನು ಬಹಳ ದಿನದಿಂದ ಕನ್ಯೆ ನಿಶ್ಚಯ ಆಗದೆ ಇರತಕ್ಕಂಥವ್ರು, ವರ ನಿಶ್ಚಯ ಆಗದೆ ಇರತಕ್ಕಂಥವ್ರಿಗೆ ಈ ವರ್ಷ ಅಂದ್ರೇನು ಆ ನಂತರ ಗುರು ಪಂಚಮಕ್ಕೆ ಬಂದಾಗ ಉತ್ತಮವಾಗಿರತಕ್ಕಂಥದ್ದಾಗ್ತದೆ. ಟೀಕೆಗಳು ಎಂಥದ್ದೇ ಬರಲಿ ಯಾವುದನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಆಲೋಚನೆ ಮುಂದನೇ ನಿಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗುವಂಥದ್ದು ಒಳ್ಳೆಯದು. ನೌಕರಿಯರಿಗೆ ಆರಂಭದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಮುಂದೆ ಬಡ್ತಿ ಯೋಗ ಉಂಟಾಗ್ತದೆ. ಸರ್ಕಾರಿ ಅರೆ ಸರ್ಕಾರಿ ನೌಕರಸ್ಥರಿಗೆ ಆರ್ಥಿಕತೆಯಲ್ಲಿ ಸಬಲತೆ ಕಾಣುವಂಥವ್ರಾಗ್ತಾರೆ. ಕೃಷಿಕರಿಗೆ ಮುಂಗಾರಿನಲ್ಲಿ ಬಹಳಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಇನ್ನು ವಿವಾಹ ಯೋಗಗಳು ಸಹ ಪ್ರಾಪ್ತಿಯಾಗೋದ್ರ ಜೊತೆಗೆ ಬಂಧು ಮಿತ್ರರ ಸಹಾಯ ಸಹಕಾರ ದೊರೆತು ಈ ವರ್ಷ ಆರೋಗ್ಯದ ಬಗ್ಗೆ ಎಚ್ಚರ ಇರತಕ್ಕಂಥದ್ದು ಒಳ್ಳೆಯದು. ಕೃಷಿಕರಿಗೆ ಮುಂಗಾರಿ ಮತ್ತು ಹಿಂಗಾರಿ ಎರಡೂ ಫಲಗಳು ಉತ್ತಮವಾಗಿ ಫಸಲನ್ನು ಕೊಡುವಂಥದ್ದಾಗ್ತದೆ. ವಿದ್ಯಾರ್ಥಿಗಳಿಗೆ ಮಹತ್ವಪೂರ್ಣವಾಗಿರತಕ್ಕಂಥ ಸಮಯ ಇದು. ಅಲ್ಪ ಮಟ್ಟಿನಲ್ಲಿ ಹೆಚ್ಚು ಮುನ್ನಣಿಯನ್ನು ಪಡ್ಕೊಳ್ಳುವಂಥದ್ದಾಗ್ತದೆ. ವರ್ಷಾಂತದಲ್ಲಿ ಉತ್ತಮವಾಗಿರತಕ್ಕಂಥ ಫಲವನ್ನು ಪಡೆದುಕೊಳ್ಳುವಂಥವ್ರಾಗ್ತೀರಿ. ಉನ್ನತ ಅಧಿಕಾರಿ ಅಥವಾ ಅಧಿಕಾರವನ್ನು ಸ್ವೀಕಾರ ಮಾಡುವಂಥವ್ರಾಗ್ತೀರಿ. ಶನಿದೇವ 2ನೇವನು ಅಂದರೆ ಕುಂಭರಾಶಿಯಲ್ಲಿ ಇರೋದರಿಂದ ಅಭಿವೃದ್ಧಿ ಓಟಕ್ಕೆ ಮತ್ತಷ್ಟು ಪುಷ್ಟಿ ಸಿಗುವಂಥದ್ದಾಗ್ತದೆ. ಧೈರ್ಯದಿಂದ ಕಾರ್ಯ ಸಾಧಿಸಿಕೊಳ್ಳುವಂಥದ್ದು ಒಳ್ಳೆಯದು. ಮನೆಯಲ್ಲಿ ಮಂಗಳಕರ ವಾತಾವರಣ ನಿರ್ಮಾಣ ಆಗುವಂಥದ್ದಾಗ್ತದೆ. ಕೋರ್ಟು ಕಚೇರಿಯ ಕೆಲಸಗಳು ನಿಮ್ಮಂತೆ ಆಗುವಂಥದ್ದಾಗ್ತದೆ. ಮಡದಿ ಮತ್ತು ಮಕ್ಕಳಿಂದ ಲಾಭದಾಯಕವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡುವಂಥವ್ರಾಗ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾಗಿರ್ತಕ್ಕಂಥ ಧನಲಾಭ. ಇನ್ನು ರಾಹು ವರ್ಷ ಪೂರ್ತಿ 3ನೇವನಾಗಿ ಅಂದರೆ ಮೀನರಾಶಿಯಲ್ಲಿದ್ದು ನಿಮ್ಮ ಸಕಲ ಕಾರ್ಯಗಳಿಗೆ ಆನೆ ಬಲ ಬರುವಂಥದ್ದಾಗ್ತದೆ. ಅಧಿಕಾರಿಗಳು ಪ್ರಶಂಸೆಗೆ ಪಾತ್ರರಾಗುವಂಥವ್ರಾಗ್ತೀರಿ. ಬಡ್ತಿ ಯೋಗದ ಸಹ ಉಂಟಾಗುವಂಥದ್ದಾಗ್ತದೆ. ಇನ್ನು ಸಹವರ್ಗಗಳಲ್ಲಿ ಕೆಲವರು ನಿಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ಕೂಡಿಸಲು ಪ್ರಯತ್ನಿಸುವಂಥವರಾಗಿರ್ತಾರೆ. ಅವ್ರ ಬಗ್ಗೆ ಭಾಳಷ್ಟು ಜಾಗೃತಿಯಿಂದ ಇರುವಂಥದ್ದು ಮರಿಬೇಡಿ. ನಿಮ್ಮ ಸಹನೆಯನ್ನು ಕೆಲವು ಜನರು ಹೇಡಿತನ ಎಂದು ಭಾವಿಸಿಕೊಂಡು ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾರೆ. ಆದರೆ ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಜಾಣ್ಮೆ ನಿಮ್ಮ ಗೌರವಕ್ಕೆ ಪುಷ್ಟಿಯನ್ನು ನೀಡ್ತದೆ. ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಮಂಗಳ ವರ್ಷಾರಂಭದಿಂದ 23/4/2024 2ನೇವನು ಕುಂಭರಾಶಿಯಲ್ಲಿದ್ದು, ಅಲ್ಲಿಂದ 1/6/2024 3ನೇವನು ಮೀನರಾಶಿಯಲ್ಲಿದ್ದು, 12/7/2024 4ನೇವನು ಮೇಷರಾಶಿಯಲ್ಲಿದ್ದು, ನಂತರ 5ನೇ ರಾಶಿಗೆ ಅಂದರೆ ವೃಷಭ ರಾಶಿಗೆ ಹೋಗೋದರಿಂದ ಸಮಸ್ತ ಕಾರ್ಯಗಳು ಸನ್ಮಂಗಲವು ಉಂಟಾಗ್ತವೆ. ಶನಿ ಗುರು ರಾವಿನ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗಿರೋದ್ರಿಂದ ಕನಸಿನ ಯೋಜನೆಗಳು ಸಾಕಾರಗೊಳ್ಳುವಂಥವು ಆಗ್ತವೆ. ಆರೋಗ್ಯದ ಭಾಗ್ಯ ಉತ್ತಮವಾಗಿರುವಂಥದ್ದಾಗ್ತದೆ. ನಿಮ್ಮ ಅಭಿವೃದ್ಧಿ ಕಾರ್ಯ ಪೂರಕವಾಗ್ತಕ್ಕಂಥದ್ದಾಗ್ತದೆ. ಕುಲದೇವರ ಆರಾಧನೆ ಇನ್ನೂ ಹೆಚ್ಚು ಫಲವನ್ನು ಕೊಡುವಂಥದ್ದಾಗ್ತದೆ. ಮಕರ ರಾಶಿ ಹೆಣ್ಣು ಮಕ್ಕಳು ಮನೆಯಲ್ಲಿ ಮಂಗಳ ಕಾರ್ಯಗಳಿಗೆ ನಿಮ್ಮ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಒಳ್ಳೆಯ ಸಂಸ್ಕಾರಯುತರಾಗಿ ಪೂಜೆಯನ್ನು ಮಾಡತಕ್ಕಂಥದ್ದು ಮರಿಬೇಡಿ. ನೀವು ಕನಸನ್ನು ಕಟ್ಟಿಕೊಂಡು ಮನೆ ಆಗಬೇಕು ಅಥವಾ ಒಳ್ಳೆ ಜವಾಬ್ ಹಾಕಬೇಕು ಅಥವಾ ಒಳ್ಳೆ ಜಾಬ್ ಇರ್ತಕ್ಕಂಥ ಗಂಡನನ್ನು ಪಡ್ಕೊಳ್ಬೇಕು, ಒಳ್ಳೆ ಗುಣವಂತನನ್ನು ಪಡ್ಕೋಬೇಕಂತ ಕುಲದೇವರಿಗೆ ಹರಕೆ ಹೊತ್ತಿದ್ರಿ ಅಂದರೆ ಈ ವರ್ಷ ಎಲ್ಲವೂ ಸಫಲತೆ ಕಾಣುವಂಥದ್ದಾಗ್ತದೆ. ವರ್ಷ ಆರಂಭದಿಂದ ಗುರು 5ನೇವನು ಶುಭಕರನಿದ್ದು, ಮುಂದೆ ಶನಿದೇವ 2ನೇವನು ಮಿಶ್ರ ಫಲದಾಯಕನಾಗಿದ್ದು, ಒಟ್ಟು ಈ ವರ್ಷ 10 ಹಣೆ ಶುಭ ಫಲಗಳು. ವೈಶಾಖ ಮಾಸ 4, 9, 14 ತಿಥಿಗಳು ಮಂಗಳವಾರ ರೋಹಿಣಿ ನಕ್ಷತ್ರ ನಿಮಗೆ ಘಾತಕವಾಗಿರ್ತಕ್ಕಂಥವುಗಳು. ಸ್ವಲ್ಪ ಶನಿ ಮಿಶ್ರ ಫಲ ಇರೋದ್ರಿಂದ ಶನಿ ಜಪ ಮಾಡುವಂಥದ್ದು ಮರಿಬೇಡಿ.